ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ನಾನು ಪೂಜಾ ರಾಜೇಶ್. ನಾನಿವತ್ತು ಪಾಲಕ್ ಪನ್ನೀರ್ ಮಾಡ್ತಾ ಇದ್ದೀನಿ. ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಪಾಲಕ್ ತಿನ್ನಲ್ಲ ಅಥವಾ ಪನ್ನೀರ್ ತಿನ್ನಲ್ಲ ಅನ್ನೋರಿಗೆ ಇದು ತುಂಬಾನೇ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ನಾನಿಲ್ಲಿ 3 ಹಸಿಮೆಣಸಿನಕಾಯಿ, ಹಾಗೆ ಉದ್ದುದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ, ಹಾಗೆ ಒಂದು ಸ್ವಲ್ಪ ಗೋಡಂಬಿ, 2 ಎಸಳು ಬೆಳ್ಳುಳ್ಳಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ, ಹಾಗೆ ಈ ಕಡೆ ಪಾಲಕ್ ಸೊಪ್ಪನ್ನು ಇಟ್ಕೊಂಡಿದ್ದೀನಿ. ಇದರಲ್ಲಿ ಪಾಲಕ್ ಸೊಪ್ಪು ಮತ್ತು ಹಸಿಮೆಣಸಿನಕಾಯಿ, ಈ ಥರ ಉದ್ದವಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ, ಹಾಗೆ ಗೋಡಂಬಿ, ಬೆಳ್ಳುಳ್ಳಿ, 1 ರಿಂದ 2 ಚಮಚದಷ್ಟು ಜೀರಿಗೆನ ಹಾಕಿ ಇದನ್ನೆಲ್ಲನೂ ಬೇಯಿಸ್ಕೋಬೇಕು. ಉದ್ದವಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕ್ತಾ ಇದ್ದೀನಿ. ಖಾರ ನೋಡಿಕೊಂಡು ಹಸಿಮೆಣಸಿನಕಾಯಿನ ಹಾಕ್ಕೊಳ್ಳಿ. ನಾನಿಲ್ಲಿ 3 ಹಸಿಮೆಣಸಿನಕಾಯಿನ ಹಾಕ್ತಾ ಇದ್ದೀನಿ. 2 ಎಸಳು ಬೆಳ್ಳುಳ್ಳಿ, ಗೋಡಂಬಿ, ಪಾಲಕ್ ಸೊಪ್ಪು, ಕಟ್ಟೆನೂ ಮಾಡಿಲ್ಲ, ದಂಟು ಎಲ್ಲನೂ ಹಾಕಿ ಇದನ್ನ ಆಮೇಲೆ ರುಬ್ಕೋಬೇಕು. ದಂಟು ಕೂಡ ಎಳೆದಾಗಿದೆ, ಅದಕ್ಕೆ ಹಾಕಿದ್ದೀನಿ. ಇದೆಲ್ಲ ಚೆನ್ನಾಗಿ ಬೇಯಬೇಕು. 2 ಚಮಚ ಜೀರಿಗೆನ ಹಾಕ್ತೀನಿ. ಜೀರಿಗೆ ಇದೆಲ್ಲಾನು ಕ್ಲೀನಾಗಿ ಬೇಯಬೇಕು. ನಾನಿಲ್ಲಿ ಪನ್ನೀರ್ನ ಬಿಸಿ ನೀರಲ್ಲಿ ಹಾಕಿ ಇಟ್ಟಿದ್ದೀನಿ. ನೋಡಿ, ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಇನ್ನೂ ಚಿಕ್ಕದಾಗಿ ಬೇಕಿದ್ರೂ ಕಟ್ ಮಾಡ್ಕೋಬೋದು. ಇದನ್ನು ಒಂದು 15 ರಿಂದ 20 ನಿಮಿಷ ಬಿಸಿ ನೀರಲ್ಲೇ ಹಾಗೇನೆ ಇಡಿ. ನೀರು ಸ್ವಲ್ಪ ತಣ್ಣಗಾಯ್ತು ಅಂತಂದರೆ ಮತ್ತೆ ಚೇಂಜ್ ಮಾಡಿ ಬಿಸಿ ನೀರನ್ನು ಹಾಕಿ. ಆವಾಗ ಪನ್ನೀರು ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ. ನೋಡಿ, ಇದಿವಾಗ ಚೆನ್ನಾಗಿ ಬೆಂದಿದೆ. ಇದಿವಾಗ ತಣ್ಣಗಾಗಲಿ. ನೀರನ್ನೆಲ್ಲ ತೆಗೆದು ಹಾಗೇನೆ ಇದನ್ನೆಲ್ಲಾನು ಪೇಸ್ಟ್ ಮಾಡ್ಕೋಬೇಕು. ನಾನಿಲ್ಲಿ ಅರ್ಧ ಚಮಚದಷ್ಟು ಬೆಣ್ಣೆ ಹಾಕಿದ್ದೀನಿ. ಎಣ್ಣೆ ಏನು ಹಾಕ್ತಾ ಇಲ್ಲ, ಅರ್ಧ ಚಮಚದಷ್ಟು ಬೆಣ್ಣೆ ಹಾಕಿದ್ದೀನಿ. ನಿಮಗೆ ಎಣ್ಣೆ ಆದ್ರೂ ಪರವಾಗಿಲ್ಲ, ಎಣ್ಣೆ ಹಾಕಿದ್ರೂ ನಡೆಯುತ್ತೆ. ಇದು ಸ್ವಲ್ಪ ಕರಗಲಿ. ಒಂದು ಅರ್ಧ ಚಮಚದಷ್ಟು ಜೀರಿಗೆ, ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ, ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಬೆಣ್ಣೆ ಹಾಕಿದ್ರೆ ಟೇಸ್ಟು ಇನ್ನೂ ರಿಚ್ ಆಗಿ ಬರುತ್ತೆ, ಚೆನ್ನಾಗಾಗುತ್ತೆ. ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಲಿ. ಅದಾದ್ಮೇಲೆ ರುಬ್ಬಿ ಇಟ್ಕೊಂಡಿರೋಂಥ ಮಸಾಲೆನ ಆ್ಯಡ್ ಮಾಡೋಣ. ನೋಡಿ, ಸ್ವಲ್ಪ ಬ್ರೌನ್ ಕಲರ್ ಆಗಿದೆ. ಇವಾಗ ಚಕ್ಕೆ, ಪಲಾವ್ ಎಲೆ, ಹಾಗೆ ಒಂದು 3 ಎಸಳು ಲವಂಗನ ಹಾಕ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ. ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಹಾಕ್ತಾ ಇದ್ದೀನಿ. ಮೆಣಸಿನ ಪುಡಿ ಏನು ಹಾಕೋದು ಬೇಡ, ಹಸಿ ಮೆಣಸಿನಕಾಯಿ ಹಾಕಾಗಿತ್ತಲ್ಲ ಅದಕ್ಕೋಸ್ಕರ. ರುಬ್ಬಿ ಇಟ್ಕೊಂಡಿರೋಂಥ ಮಸಾಲ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಚಮಚದಷ್ಟು ಹುಳಿ ಪುಡಿ ಹಾಕ್ತಾ ಇದ್ದೀನಿ. ಅರ್ಧ ಚಮಚದಷ್ಟು ಉಪ್ಪು. ಇದೆಲ್ಲಾನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿ ತನಕ ಇದು ಚೆನ್ನಾಗಿ ಈ ಬೆಣ್ಣೆ ಹಾಕಿದ್ದೀವಲ್ವ ಅದರಲ್ಲೇ ಫ್ರೈ ಆಗುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಗೋಡಂಬಿ ಹಾಕಿರೋದ್ರಿಂದ ತಳ ಹಿಡಿಯುತ್ತೆ, ಅದಕ್ಕೆ ಹೈ ಫ್ಲೇಮಲ್ಲಿ ಇಟ್ಕೊಂಡೆಲ್ಲ ಮಾಡಬೇಡಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಇದಕ್ಕೆ ಒಂದು ಸ್ವಲ್ಪ ಬಿಸಿ ನೀರನ್ನು ಹಾಕ್ತಾ ಇದ್ದೀನಿ. ನಿಮಗೆ ಎಷ್ಟು ತೆಳುವಾಗಿ ಬೇಕು ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ತಣ್ಣಗಿರುವಂಥ ನೀರನ್ನು ಹಾಕಬೇಡಿ, ಸ್ವಲ್ಪ ಬಿಸಿ ಇರುವಂಥ ನೀರನ್ನು ಹಾಕಿದ್ರೇ ಚೆನ್ನಾಗಾಗತ್ತೆ. ಇದಕ್ಕೆ ಇವಾಗ ಪನ್ನೀರ್ನ ಹಾಕ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ 5 ರಿಂದ 10 ನಿಮಿಷದ ತನಕ ಹಾಗೇನೆ ಬಿಡಿ. ಆವಾಗ ಪನ್ನೀರ್ ಒಳಗಡೆ ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಪನ್ನೀರ್ ಕೂಡ ಇನ್ನೂ ಸಾಫ್ಟ್ ಆಗುತ್ತೆ. ಕೊನೆಯದಾಗಿ ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ. ಎಲ್ಲಾನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ. ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಮುಚ್ಚಿ ಇಡ್ತಾ ಇದ್ದೀನಿ. ನೋಡಿ, ಇದಿವಾಗ ರೆಡಿಯಾಗಿದೆ. ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.